ಇವತ್ತಿನಿಂದ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಈ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ. ಇವತ್ತಿನಿಂದ 15 ದಿನಗಳ ಕಾಲ ಅಂದ್ರೆ ಡಿಸೆಂಬರ್ 19ರವರೆಗೂ ಅಧಿವೇಶನ ನಡೆಯಲಿದೆ. ಅಧಿವೇಶನಕ್ಕೆ ಬೆಳಗಾವಿ ಸಕಲ ರೀತಿಯಿಂದಲೂ ಸಜ್ಜಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿ ಬಿಡಿಸೋದಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜಾದರೆ ಅಧಿವೇಶನದಲ್ಲಿ ಸರ್ಕಾರದ ಕೈ ಕಟ್ಟಿ ಹಾಕಬೇಕು ಅನ್ನುವಂತಹ ರಣತಂತ್ರ ಕೂಡ ಹೆಣೆಯಲಾಗಿದೆ. ಇನ್ನು ಸಿಎಂ ಕುರ್ಚಿ ಸಂಘರ್ಷದ ಬಗ್ಗೆ ಕೆದಕಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ಪ್ಲಾನ್ ಕೂಡ ಆಗಿದೆ. ಸಿಎಂ ಡಿಸಿಎಂ ಬಣಗಳ ಬಡಿದಾಟ, ಕಬ್ಬು ಬೆಳೆಗಾರರ ಸಮಸ್ಯೆ, ಬೆಳೆ ಹಾನಿ, ಉತ್ತರ ಕರ್ನಾಟಕ ಸಮಸ್ಯೆಗಳು, ದೋಸ್ತಿ ಬಳಿ ಇದ್ರೆ ವಿಪಕ್ಷಗಳ ಅಸ್ತ್ರಕ್ಕೆ ಕೌಂಟರ್ ಕೊಡೋದಿಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಎಲ್ಲ ರೀತಿಯಿಂದ ಸಜ್ಜಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದೆ. ಸರ್ಕಾರದ ಕೈ ಕಟ್ಟಿ ಹಾಕೋದಿಕ್ಕೆ ದೋಸ್ತಿಯ ತಂತ್ರಗಳು ಏನೇನು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಿಎಂ ಕುರ್ಚಿ ಸಂಘರ್ಷ, ಸಿಎಂ ಮತ್ತು ಡಿಸಿಎಂ ಬಣಗಳ ಬಡಿದಾಟ ಇರ್ಬೋದು, ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು, ಅನುದಾನ ಬಳಕೆಯಲ್ಲಿ ಸರ್ಕಾರ ಹಿನ್ನಡೆಯನ್ನ ಅನುಭವಿಸಿರೋದು, ಇನ್ನು ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆಯನ್ನ ಮುಂದಿಟ್ಕೊಳ್ಳೋದು, ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ, ಜೈಲಿನಲ್ಲಿ ಖೈದಿಗಳಿಗೆ ಸಿಗ್ತಾ ಇರೋ ರಾಜಾತಿಥ್ಯ, ಮೂಲ ಸೌಕರ್ಯ ಅಭಿವೃದ್ಧಿ ಮರೀಚಿಕೆ ಆಗಿರೋದು, ಎಲ್ಲ ವಿಚಾರಗಳನ್ನ ಎತ್ಕೊಂಡು ಸರ್ಕಾರದ ಕೈ ಕಟ್ಟಿ ಹಾಕೋದಿಕ್ಕೆ ದೋಸ್ತಿ ತಂತ್ರವನ್ನ ಹೆಣೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿ ಬಿಡಿಸೋದಿಕ್ಕೆ ದೋಸ್ತಿ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ರೀತಿಯಿಂದ ಸಿದ್ಧತೆಯನ್ನ ಮಾಡಿಕೊಂಡಿವೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಕುಂದಾನಗರಿ ಹೇಗೆ ಸಜ್ಜಾಗಿದೆ, ಜೊತೆಗೆ ಸದನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಕದನ ನಿರೀಕ್ಷೆ ಇದ್ದೇ ಇದೆ, ಸೊ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಹೌದು ವಿನಾ, ಇಂದಿನಿಂದ 10 ದಿನಗಳ ಕಾಲ ಚಳಿಗಾಲ ಅಧಿವೇಶನ ಕೂಡ ಆರಂಭವಾಗಲಿರುವಂಥದ್ದು. ಹೀಗಾಗಿ ಬೆಳಗಾವಿ ಸುವರ್ಣಸೌಧ ಕೂಡ ಈಗ ಅಧಿವೇಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಎಲ್ಲ ರೀತಿಯ ಸಜ್ಜು ಕೂಡ ಆಗಿರುವಂಥದ್ದು. ಏನು ದೆಹಲಿಯಲ್ಲಿ ಆದಂತಹ ಬಾಂಬ್ ಸ್ಫೋಟ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಈ ಅಧಿವೇಶನದ ಮೇಲೆ ಕೂಡ ಉಗ್ರ ಕರೆನೆರಳು ಬಿದ್ದಿರುವಂಥದ್ದು. ಈ ಕಾರಣಕ್ಕೆ ಅತಿ ಹೆಚ್ಚು ಪೊಲೀಸ್ ಭದ್ರತೆಯನ್ನು ಕೂಡ ಅಧಿವೇಶನಕ್ಕೆ ಮಾಡಿಕೊಂಡಿರುವಂಥದ್ದು. ಪ್ರತಿ ಬಾರಿಯೂ ಕೂಡ 4,000 ರಿಂದ 5,000 ಮಾತ್ರ ಪೊಲೀಸರ ಭದ್ರತೆ ಇರ್ತಿತ್ತು. ಆದರೆ ಈ ಬಾರಿ 6,000 ರಿಂದ 8,000 ಪೊಲೀಸರನ್ನು ಭದ್ರತೆಗೆ ನಿಯೋಜನೆಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ 3-4 ದಿನಗಳ ಮುಂಚೆ ಅಧಿವೇಶನ ಆರಂಭ ಆಗೋಕ್ಕಿಂತ ಮುಂಚೆ ಈಗಾಗಲೇ ಸುವರ್ಣಸೌಧ 3 ಕಿಲೋಮೀಟರ್ ಸುತ್ತಮುತ್ತಲೂ ಕೂಡ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಈ ನೋಡಿ, ಕಳೆದ ಈ ಒಂದು ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕೋಕೆ ಈಗ ಪ್ರತಿಪಕ್ಷಗಳು ಕೂಡ ಸಾಕಷ್ಟು ತಂತ್ರಗಳನ್ನು ಹೆಣೆದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 4-5 ತಿಂಗಳ ಹಿಂದಷ್ಟೇ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಪ್ರಮಾಣದ ಪ್ರವಾಹ ಆಗಿರುವಂಥದ್ದು, ಸಾಕಷ್ಟು ಬೆಳೆಗೆ ಹಾನಿ ಆಗಿರುವಂಥದ್ದು. ಬೆಳೆ ಹಾನಿ ಆದರೂ ಕೂಡ ಯಾವುದೇ ಸರ್ಕಾರದ ಪ್ರತಿನಿಧಿ ಆಗಲಿ ಅಥವಾ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಸಮೀಕ್ಷೆಯನ್ನು ಮಾಡಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಬೆಳೆ ಹಾನಿಗೆ ಪರಿಹಾರ ಕೊಡದ ಹಿನ್ನೆಲೆಯಲ್ಲಿ ಆ ವಿಷಯವನ್ನು ಮುಂದಿಟ್ಟುಕೊಂಡು ಅದರ ಜೊತೆಗೇ ರಾಜ್ಯಾದ್ಯಂತ ಮಳೆ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ರಸ್ತೆಗಳು ಕೂಡ ಹಾಳಾಗಿರುವಂಥದ್ದು. ಹಾಳಾದಂಥ ರಸ್ತೆಗಳನ್ನು ಅಭಿವೃದ್ಧಿ ಮಾಡದೆ ಏನು ನಿರ್ಲಕ್ಷ್ಯ ವಹಿಸಿರುವ ವಿಚಾರ ಆಗಿರ್ಬೋದು. ಅದರ ಜೊತೆಗೆ ನಾಯಕತ್ವ ಸಿಎಂ ಬದಲಾವಣೆ ವಿಚಾರ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಸಾಕಷ್ಟು ಬೆಳವಣಿಗೆಗಳು, ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಪ್ರತಿಪಕ್ಷಗಳು ಕೂಡ ಈಗ ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಒಂದು ಕಡೆ ಸದನದ ಒಳಗೆ ಎಲ್ಲ ರೀತಿಯ ತಂತ್ರಗಳನ್ನು ಮಾಡಿದರೆ, ಸದನದ ಹೊರಗೂ ಕೂಡ ಸಾಲು ಪ್ರತಿಭಟನೆಗಳು ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಅದರಲ್ಲೂ ಈ ಬಾರಿ ಕಬ್ಬು ಬೆಳೆಗಾರರ ಸಮಸ್ಯೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಜೊತೆಗೆ ಕಳೆದ 2.5 ವರ್ಷ ಆಯಿತು ಸರ್ಕಾರ ರಚನೆಯಾಗಿ, ಈವರೆಗೂ ಕೂಡ ಒಂದೇ ಒಂದು ಹುದ್ದೆಯನ್ನು ಭರ್ತಿ ಮಾಡಿಕೊಂಡಿಲ್ಲ. ಹೀಗಾಗಿ ಅಪಾರ ಪ್ರಮಾಣದ ಯುವಕರ ದಂಡು ಕೂಡ ಬೆಳಗಾವಿಗೆ ದೌಡಾಯಿಸೋಕೆ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂಥದ್ದು. ಅದರ ಜೊತೆಗೇ ಹಲವು ಹೀಗೆ ರೀತಿಯ ಒಂದು ಕಡೆ ಸದನದ ಒಳಗೆ, ಇನ್ನೊಂದು ಕಡೆ ಸದನ ಹೊರಗೂ ಕೂಡ ಈಗ ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಒಂದು ಕಡೆ ಸಂಘಟನೆಗಳು, ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದೆಡೆ ಇಂದು ಅಧಿವೇಶನ ಆರಂಭವಾದ ಹಿನ್ನೆಲೆಯಲ್ಲಿ ಮತ್ತೆ ನಾಡೋದು MES ಕೂಡ ಬಾಲ ಬಿಚ್ಚೋಕೆ ಮುಂದಾಗಿರುವಂಥದ್ದು. ಇವತ್ತು ಮಹಾಮೇಳ ಮಾಡೇ ತಿರ್ತೀವಿ ಅಂತೇಳಿ ಹಟ್ಟಕ್ಕೆ ಕೂಡ ಬಿದ್ದಿರುವಂಥದ್ದು. ಹೀಗಾಗಿ ಆ ಮಹಾಮೇಳವನ್ನು ಈವರೆಗೂ ಕೂಡ ಜಿಲ್ಲಾಡಳಿತ ಅನುಮತಿಯನ್ನು ನೀಡಿಲ್ಲ. ಹೀಗಾಗಿ ಮಹಾಮೇಳವನ್ನು ನಡೆಸೋಕೆ ಬಂದಂಥ MES ಕಾರ್ಯಕರ್ತರನ್ನು ಬಂಧಿಸೋಕ್ಕೂ ಕೂಡ ಈಗ ನಗರ ಪೊಲೀಸರು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದೆಡೆ ಮಹಾಮೇಳನಲ್ಲಿ ಪಾಲ್ಗೊಳ್ಳೋಕ್ಕೆ ಮಹಾರಾಷ್ಟ್ರದ ನಾಯಕರು ಕೂಡ
ಬರ್ತಾರೆ ಅನ್ನುವಂಥ ಮುನ್ಸೂಚನೆ ಇರುವಂಥದ್ದು. ಹೀಗಾಗಿ ಗಡಿ ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಶಿನ್ನೋಳಿ ಹಾಗೂ ಕುಗ್ನೋಳಿ ಚೆಕ್ ಪೋಸ್ಟ್ನಲ್ಲಿ ಕೂಡ ಜಿಲ್ಲಾ ಪೊಲೀಸರು ಭಾರಿ ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಮಹಾರಾಷ್ಟ್ರ ನಾಯಕರನ್ನ ಅಲ್ಲಿಯೇ ಬಂಧಿಸಿ ಅವರನ್ನು ಮಹಾರಾಷ್ಟ್ರಕ್ಕೆ ಕಳಿಸಬೇಕು ಅನ್ನುವಂತಹ ಎಲ್ಲ ರೀತಿಯ ತಂತ್ರಗಳನ್ನು ಮಾಡಿಕೊಂಡಿರುವಂಥದ್ದು. ಇನ್ನೇನು ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿ ಕೂಡ ಬಂದಿರುವಂಥದ್ದು. ಇವತ್ತು ಕೂಡ ಹಲವು ಸಚಿವರು ಏನು BJP ರಾಜ್ಯಾಧ್ಯಕ್ಷ ಕೂಡ ವಿಜೇಂದ್ರ ಕೂಡ ಇವತ್ತು ಬೆಳಗಾವಿಗೆ ಬರ್ತಾರೆ. ಈ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿನ್ನೆ ಅಷ್ಟೇ ಬೆಳಗಾವಿಗೆ ಬಂದಿರುವಂಥದ್ದು. ಹೀಗಾಗಿ ಇಂದಿನಿಂದ ಆರಂಭವಾಗ್ತಕ್ಕಂಥ ಅಧಿವೇಶನ ಏನಿದೆ ಸರ್ಕಾರ ವರ್ಸಸ್ ಪ್ರತಿಪಕ್ಷಗಳ ಕದನಕ್ಕೆ ಕೂಡ ವೇದಿಕೆಯನ್ನು ಕಲ್ಪಿಸಲಿಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಆಗಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.